ಲಾಸ್ಟ್ ಮಾತು ಅಧ್ಯಕ್ಷರೇ, 2 ನಿಮಿಷ. ಇವತ್ತು ಕುಂಭಮೇಳ ಪ್ರಯಾಗ್ರಾಜ್, ಇವತ್ತು ನೋಡ್ರಿ ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ನು ಇವತ್ತ ಈ ದೇಶದೊಳಗ ಸಾಕೈತಂತ ಖುಷಿ ವಿಚಾರ. ಹೋಗಿರಲ್ಲ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅದೇ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂತ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ನೀವು ಅಧ್ಯಕ್ಷರೇ ಪ್ರಿಯಾಂಕಾ ಬಿಜೆಪಿ ಶಾಸಕರು ಗೋಶಾಲೆಗೆ ಕೋಟಿ ಆ ರಾಜ್ಯ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದ್ರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನೆ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಹರಿಸ್ತಾನೆ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತಾನ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯ ನೋಡಿ ಹೋಗಿ ಆಕಳು ಕರ್ಕೊಂಡು ಹೋಗ್ತದಲ್ಲಿ. ಎಲ್ಲಿ ಅದ್ರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ. 1 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಮಾತಾಡಿ ಒಂದೇ ಜಿಲ್ಲೆ ಮಾತಾಡಿ ಅವರ ಜೀವನದಲ್ಲಿ. ವಿರೋಧ ಪಕ್ಷಗಳು ಏನು ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಈ ಸಲ ಬಜೆಟ್ ಏನ್ ಮಾಡಬಹುದು ಅಂತೇಳಿ ನಾನು ಡೈಲಿ ಪೇಪರ್ ಓದಿ ಏನ್ ಬಜೆಟ್ ಕೊಡ್ಬೋದು ಅಂತ ತಿಳ್ಕೊಂಡು ಹೇಳಿ ಬಹಳ ನಿರೀಕ್ಷೆಯಲ್ಲಿದ್ದೆ. ಆದ್ರೆ ಬಜೆಟ್ ಕೊಟ್ಟಾಗ ಇಡೀ ರಾಜ್ಯ ಸಮಾಧಾನ ಆಗುವಂಗೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ 5 ಗ್ಯಾರಂಟಿಗಳನ್ನ, ಅದು ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿಯನ್ನ ಜಾರಿ ಮಾಡಿ 56,000 ಕೋಟಿ ಅದಕ್ಕೆ ಖರ್ಚು ಮಾಡಿ ಏನ್ ಬಜೆಟ್ ಕೊಡ್ಬೋದಂತ ಇಡೀ ರಾಜ್ಯ ನಿರೀಕ್ಷೆಯಲ್ಲಿದ್ರೆ, ಒಳ್ಳೆ ಬಜೆಟ್ ಅನ್ನು ಕೊಟ್ಟಂತ 16 ಬಜೆಟ್ ಕೊಟ್ಟಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವರಿಗೆ ಆ ಬಜೆಟ್ ಅನ್ನು ಕೊಟ್ಟದಕ್ಕೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಸವಿಸ್ತಾರವಾಗಿ ಹೇಳಿದ್ದಾರೆ ಅಧ್ಯಕ್ಷ. ಹಾಗಾಗಿ ಬಿಟ್ಟು ಹೋದಂತ ಸಂಗತಿಗಳನ್ನ ನಾನು ತಮ್ಮ ಗಮನಕ್ಕೆ ತಂದು ಮುಖ್ಯಮಂತ್ರಿಯವರ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಧ್ಯಕ್ಷ. ಇವತ್ತು ನಾವು ಒಲಿಂಪಿಕ್ಸ್ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಕೇಳಿದ್ದೀವಿ. ಸ್ಪೆಷಲ್ ಪ್ಯಾರಾ ಒಲಿಂಪಿಕ್ ಅನ್ನೋದನ್ನು ಕೂಡ ನಾವೆಲ್ಲರೂ ಕೇಳಿದ್ದೀವಿ. ಒಲಿಂಪಿಕ್ ಅಂದ್ರೆ ನಾರ್ಮಲ್ ಕ್ರೀಡಾಪಟುಗಳು ಆಡ್ತಕ್ಕಂಥ ಒಂದು ಕ್ರೀಡೆಗಳು. ಪ್ಯಾರಾ ಒಲಿಂಪಿಕ್ ಅಂದಾಗ ದೈಹಿಕವಾಗಿ ಅಂಗವೈಕಲ್ಯತೆ ಇರ್ತಕ್ಕಂಥ ಮಕ್ಕಳು ಆಡ್ತಕ್ಕಂಥ ಕ್ರೀಡೆಗಳು. ಆದ್ರೆ ಇವತ್ತು ಸ್ಪೆಷಲ್ ಒಲಿಂಪಿಕ್ ಅಂತಕ್ಕಂಥದ್ದು ನಮ್ಮ ಯಾರ ಗಮನಕ್ಕೂ ಕೂಡ ಇಲ್ಲ ಅಧ್ಯಕ್ಷ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಪೆಷಲ್ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು ಅವು ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಆ ಮಕ್ಕಳು ಕೂಡ ಬರಬೇಕು. ಆ ಮಕ್ಕಳ ತಂದೆ ತಾಯಿಯರಿಗೆ ಒಂದು ಗೌರವ ಸಿಗಬೇಕು, ಅವರಿಗೆ ಒಂದು ಧೈರ್ಯ ತುಂಬಬೇಕು. ಮಾನ್ಯ ಸಭಾಪತಿಗಳೇ, ಅವ್ರನ್ನ ಖಂಡಿತವಾಗಿ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೇವೆ. ಸೀಯಿಂಗ್ ಈಸ್ ನೋಯಿಂಗ್ ಅಂತ ಅರ್ಥ. ಅಲ್ಲಿ ಬಿಡೋದಿಲ್ಲ, ಅಲ್ಲಿ ಬಿಟ್ಟು ಬರಲ್ಲ, ಕರ್ಕೊಂಡು ವಾಪಸ್ ಕರ್ಕೊಂಡು ಬರ್ತೀನಿ. ಮಾನ್ಯ ಸಭಾಪತಿ, ತಮಗೆ ಗ್ಯಾರಂಟಿ ಕೊಡ್ತೀನಿ, ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತೀನಿ. ಆಮೇಲೆ ಅವರು ಮತ್ತೊಂದು ಭಾಳ ಗಂಭೀರವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಕಾರಾಗೃಹದಲ್ಲಿ ನೀವು
ಹಿಂದೂಗಳನ್ನ ಬೇರೆ ಮಾಡ್ತೀರಿ, ಮುಸಲ್ಮಾನರನ್ನ ಬೇರೆ ಮಾಡ್ತೀರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಆ ರೀತಿ ಏನು ನಡೀತಾ ಇಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಈಗ ಹೇಳ್ತಿದ್ದಾರೆ. ಏನಂದರೆ ಅಲ್ಲಿ ಸಪ್ರೇಟ್ ಮಾಡೋದು ನಿಜ, ಆದರೆ ಹಿಂದೂ ಮುಸಲ್ಮಾನ್ ಆಧಾರದ ಮೇಲೆ ಮಾಡ್ತಿಲ್ಲ. ಅಲ್ಲಿ ಗುಂಪುಗಳಿದ್ದಾವೆ, ಅನೇಕ ಸಂದರ್ಭದಲ್ಲಿ ಹೊಡೆದಾಡಿ ಚಾಕು ಚೂರಿ ಹಾಕ್ಕೊಂಡು ಅಲ್ಲಿ ಸತ್ತಿರ್ತಕ್ಕಂಥದ್ದು ಉದಾಹರಣೆಗಳಿದ್ದಾವೆ. ಅದಕ್ಕಾಗಿ ಗುಂಪುಗಳ ಸಪ್ರೇಷನ್ ಮಾಡೋದನ್ನು ಮಾಡ್ತಾ ಇದ್ದಾರೆ. ನಾಟ್ ಆನ್ ದಿ ಬೇಸಿಸ್ ಆಫ್ ದಿ ರಿಲಿಜಿಯನ್. ಯಾರಿಗೂ ಏನು ತೊಂದರೆ ಇಲ್ಲ. ಅದರ ಬಗ್ಗೆನೂ ಕೂಡ ಈಗಾಗಲೇ ಗಮನ ಹರಿಸಿದ್ದೇವೆ. ಊಟ ಉಪಚಾರಗಳು ಯಾವ ರೀತಿ ಇರಬೇಕು ಅಂಥೇಳಿ ಒಂದು SOPನೂ ಕೂಡ ಅವರಿಗೆ ಇಶ್ಯೂ ಮಾಡಿದ್ದೇವೆ. ಅದರಿಂದ ಯಾವುದೂ ತೊಂದರೆ ಆಗದಾಗೆ ಆದಷ್ಟು ಶೀಘ್ರವಾಗಿ ಈ ಶನಿವಾರ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಬೆಳಿಗ್ಗೆ 6:30ಯಿಂದ ರಾತ್ರಿ 10 ಗಂಟೆ ತನಕ ವೆಹಿಕಲ್ ಮೂವ್ಮೆಂಟ್ ಬಿಡಲ್ಲ ಅಂತ. ಸಾರ್ವಜನಿಕ ರಜಾ ದಿನಗಳಲ್ಲಿ ಸಹಜವಾಗಿ ಅಲ್ಲಿ ಅನೇಕ ಮಂದಿ ಕಬ್ಬನ್ ಪಾರ್ಕ್ನಲ್ಲಿ ಬರ್ತಕ್ಕಂಥದ್ದು, ಮಕ್ಕಳು ಬರ್ತಕ್ಕಂಥದ್ದು, ಜನರು ಬರ್ತಕ್ಕಂಥ ಪ್ರದೇಶ ಇರ್ತದೆ. ಹಾಗಾಗಿ ಅದು ರಿಸ್ಟ್ರಿಕ್ಟ್ ಮಾಡಬೇಕಂತೇಳಿ ಪೊಲೀಸ್ ಕಮಿಷನರು 10/1/2020 ಮಾಡಿರ್ತಕ್ಕಂಥ ಒಂದು. ಆದ ನಂತರ ತಾವು ಹೇಳಿದ ರೀತಿಯಲ್ಲಿ ಅನೇಕ ವಿಷಯಗಳು ಸರ್ಕಾರ ಗಮನಕ್ಕೆ ಬಂದ ನಂತರ 23/1/2025 ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಪೊಲೀಸ್ಗೆ ಕಳಿಸಿ ಮಾತಾಡಿ ಅವರು ರಿಲ್ಯಾಕ್ಸ್ ಮಾಡಿ ಏನು ತಾವು ಹೇಳಿದಂಗೆ ಎಮರ್ಜೆನ್ಸಿ ಇರ್ತಕ್ಕಂಥ ಅದು ಫೈರ್ ಬ್ರಿಗೇಡ್ ಇರ್ಬೋದು, ಆ್ಯಂಬುಲೆನ್ಸ್ ಇರ್ಬೋದು, ಇಮಿಡಿಯೇಟ್ಲಿ ಆ ಗೇಟ್ನಲ್ಲಿ ಇರ್ತಾರೆ, ಅವ್ರು ತೆರೆದು ಅವ್ರಿಗೆ ಓಪನ್ ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ರಜಾ ದಿನಗಳಲ್ಲಿ ಸಹಿತ ಎಮರ್ಜೆನ್ಸಿ ಬೇಕಾಗಿರ್ತಕ್ಕಂಥ ಆ್ಯಂಬುಲೆನ್ಸ್ ಆ್ಯಂಡ್ ಫೈರ್ ಬ್ರಿಗೇಡ್ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಯಾವುದೇ ಅವರ ಮೇಲೆ ಕೇಸು ದಾಖಲೆಗಳಾಗಿಲ್ಲ. ತಪ್ಪು ಮಾಡಿದ್ದಾರೆ, ಅವ್ರು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು. ಅವರು ತಿರುಪತಿಯಿಂದ ಬೆಂಗಳೂರಿಗೆ ತರುವಾಗ ಅವರು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಹಿಡಿದಿದ್ದಾರೆ. ಅದನ್ನು ನನಗೂ ಕೂಡ ಅದು ಮಾಹಿತಿ ಇದೆ. ತಿರುಮಲ ಶೆಟ್ಟಿಹಳ್ಳಿ ಹತ್ರ ಹಿಡಿದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೂ ಕೂಡ ಇದೆ. ಆದ್ದರಿಂದ ಮಾನ್ಯ ಸಭಾಪತಿಗಳೇ, ಇದನ್ನು ಹತ್ತಿಕ್ಕೋದಕ್ಕೆ ಎಲ್ಲ ಥರದ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅವ್ರು ಹೇಳಿದರು ಪೊಲೀಸ್ನವರು ಏನೂ ಮಾಡ್ತಾ ಇಲ್ಲ ಅಂತೇಳಿ. ಏನು ಮಾಡ್ತಾ ಇಲ್ಲ ಅಂತ ಹೇಳಿದ ಮೇಲೇ ಸುಮಾರು 16 ಪ್ರಕರಣಗಳನ್ನು 2021ರಿಂದ ಇಲ್ಲಿಯವರೆಗೂ ಕೂಡ ಮಾಡಿದ್ದಾರೆ.